ದೇಶದಾದ್ಯಂತ ಹೋರಾಟದ ಕಹಳೆಯನ್ನ ಮೊಳಗಿಸಲು ಸಿಜೆಪಿ ಸಜ್ಜಾಗ್ತಾ ಇದೆ. ನೀಟ್ ಅಕ್ರಮದ ಕುರಿತು ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ ಅಭಿಜಿತ್ ದೀಪ್ಕೆ. ನಾಳೆ ದೇಶದಾದ್ಯಂತ ಧಗಧಗಿಸುತ್ತಾ ವಿದ್ಯಾರ್ಥಿಗಳ ಆಕ್ರೋಶದ ಜ್ವಾಲೆ. ನೀಟ್ ಅಕ್ರಮದ ಕುರಿತು ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ ಅಭಿಜಿತ್ ದೀಪ್ಕೆ. ನಾಳೆ ದೇಶದಾದ್ಯಂತ ಧಗಧಗಿಸುತ್ತಾ ಹೋರಾಟದ ಜ್ವಾಲೆ. ಅಭಿಜಿತ್ ದೀಪ್ಕೆ ಅವರು ರಾಷ್ಟ್ರವ್ಯಾಪಿ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ನಾಳೆ ದೇಶದಾದ್ಯಂತ ಹಾಗಾದ್ರೆ ವಿದ್ಯಾರ್ಥಿಗಳ ಆಕ್ರೋಶದ ಜ್ವಾಲೆ ಧಗಧಗಿಸುತ್ತಾ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ ವೀಕ್ಷಕರೇ. ನೋಡಿ, ಒಂದು ಕೇಂದ್ರ ಸರ್ಕಾರ ಈ ಪರಿಸ್ಥಿತಿಯ ಗಂಭೀರತೆಯನ್ನು ಬಹಳ ಸೀರಿಯಸ್ ಆಗಿ ತಗೊಳ್ಬೇಕು. ಸಿಚುವೇಶನ್ ಎಲ್ಲೋ ಒಂದು ಕಡೆ ಕ್ರಿಟಿಕಲ್ ಆಗಿ ಹೋಗಲಿಕ್ಕೆ ಕೇಂದ್ರ ಸರ್ಕಾರವೇ ಇಂಡೈರೆಕ್ಟ್ ಆಗಿ ಕಾರಣ ಆಗ್ತಾ ಇದೆ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ಯಾವ ವಿಚಾರವನ್ನು ಇಟ್ಕೊಂಡು ಸಿಜೆಪಿಯ ಪ್ರೊಟೆಸ್ಟನ್ನು ಅನುಮಾನ ವ್ಯಕ್ತಪಡಿಸ್ತಾ ಇದೆಯೋ, ಅನುಮಾನದಿಂದ ನೋಡ್ತಾ ಇದೆಯೋ, ಆ ವಿಚಾರಕ್ಕೆ ಮತ್ತಷ್ಟು ತುಪ್ಪ ಸುರಿಯೋ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬಾರದು. ಕೇಂದ್ರ ಸರ್ಕಾರವೇ ಹೇಳಿರುವ ಹಾಗೆ ಸಿಜೆಪಿ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದೆ. ಶಾಂತಿಯನ್ನು, ಸುವ್ಯವಸ್ಥೆಯನ್ನು ಭಂಗಗೊಳಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ದೊಡ್ಡ ಮಟ್ಟದಲ್ಲಿ ಕಳಂಕ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ನೆರೆಹೊರೆಯ ದೇಶಗಳು ಭಾರತವನ್ನು ನೋಡಿ ಆಡ್ಕೊಳ್ಳೋ ರೀತಿಯಲ್ಲಿ ಮಾಡ್ತಾ ಇದೆ ಅನ್ನುವ ಗಂಭೀರ ಆರೋಪವನ್ನು ಬಿಜೆಪಿ ಮಾಡ್ತಾ ಇದೆ, ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಈ ಕ್ಷಣಕ್ಕೆ ಅದನ್ನು ನಾವು ಸರಿ ಅಂತಲೇ ಅಂದ್ಕೊಂಡ್ರೂ ಕೂಡ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಯಾರದ್ದು? ಕೇಂದ್ರ ಸರ್ಕಾರದ್ದಲ್ಲವೇ? ಒಂದೇ ಒಂದು ರಾಜೀನಾಮೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನ್ನ ನಿರ್ಧಾರವನ್ನು, ತನ್ನ ನಿಲುವನ್ನು ಪ್ರಕಟ ಮಾಡಿಬಿಟ್ರೆ ಬಹುಶಃ ಮುಂದೆ ಆಗಬಹುದಾದಂಥ ಅನಾಹುತವನ್ನು ತಪ್ಪಿಸಬಹುದು ಅಂತ ಅನ್ನಿಸ್ತಾ ಇದೆ ವೀಕ್ಷಕರೇ. ಯಾಕೆಂದರೆ ಇಷ್ಟು ಹಠ ಒಳ್ಳೆಯದಲ್ಲ, ಇಬ್ಬರಿಗೂ ಹೇಳ್ತಾ ಇರೋದು, ಎರಡೂ ಕಡೆಯವರೆಗೂ ಸಹ ಹೇಳ್ತಾ ಇರ್ತಕ್ಕಂಥದ್ದು. ಇಷ್ಟು ಹಠ ದೇಶದ ಹಿತದೃಷ್ಟಿಯಿಂದ ನಿಜಕ್ಕೂ ಸಹ ಒಳ್ಳೆಯದಲ್ಲ. ಸಮಸ್ಯೆ ತೀರಾ ವಿಕೋಪಕ್ಕೆ ಹೋಗ್ತಾ ಇದೆ. ಅಂದ್ಕೊಂಡಿರೋಷ್ಟು ಸುಲಭವಾಗಿಲ್ಲ ಸಿಚುವೇಶನ್ನು. ಕೇಂದ್ರ ಸರ್ಕಾರಕ್ಕೆ ಅವ್ರಿಗೆ ಬಂದಿರತಕ್ಕಂಥ ಮಾಹಿತಿ ಏನು ಅಂದರೆ ಅವ್ರು ಹೇಳ್ಕೊಳ್ತಾ ಇರ್ತಕ್ಕಂಥದ್ದು, ಬಿ ಜೆ ಪಿ ನಾಯಕರು ಏನು ಹೇಳ್ತಾ ಇದ್ದಾರೆ ಅಂದರೆ, ಅವರೇ ಇಂಟೆಲಿಜೆನ್ಸ್ ಮೂಲಕ ಬರ್ತಾ ಇರ್ತಕ್ಕಂಥ ಮಾಹಿತಿ ದೇಶದಲ್ಲಿ ದೊಡ್ಡ ಅನಾಹುತವನ್ನು ಸೃಷ್ಟಿ ಮಾಡಲಿಕ್ಕೆ ಒಂದು ಗುಂಪು ಇಂಡೈರೆಕ್ಟಾಗಿ ಕೆಲಸ ಮಾಡ್ತಾ ಇದೆ ಅಂತ. ಆಯಿತು, ಹಾಗಂದ ಮೇಲೆ ಅದಕ್ಕೆ ಅವಕಾಶ ಯಾಕೆ ಮಾಡಿಕೊಡ್ತೀರಿ? ಯಾಕೆ ಒಂದು ವರ್ಗವನ್ನು ಅಥವಾ ಒಂದು ಗುಂಪನ್ನು ತಾವು ಸಂತ್ರಸ್ತ ಸ್ಥಿತಿಯಲ್ಲಿ ಅವರನ್ನು ಬಿಂಬಿಸ್ತೀರಿ? ಇವತ್ತು ಹಂಗೆ ಆಗಿದೆ ಪರಿಸ್ಥಿತಿ. ಕ್ಷಣಗಳು ಉರುಳ್ತಾ ಇದ್ದ ಹಾಗೆ, ಗಂಟೆಗಳು ಉರುಳ್ತಾ ಇದ್ದ ಹಾಗೆ ವೀಕ್ಷಕರೇ, ಸಿ ಜೆ ಪಿಯ ಮೇಲೆ ಕನಿಕರ ಮತ್ತು ಅವರನ್ನು ನೋಡುವಂಥ ದೃಷ್ಟಿಕೋನವೇ ಬದಲಾಗ್ತಾ ಇದೆ. ಎಸ್, ಅಫ್ಕೋರ್ಸ್ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವಿಡಿಯೋಗಳು ಬರ್ತಾ ಇದ್ದಾವೆ. ಅಲ್ಲಿ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥವ್ರು ಒಂದಷ್ಟು ಜನರು ಯಾರು ವಿದ್ಯಾರ್ಥಿಗಳೇ ಅಲ್ಲ, ಅವರ ಇಂಟೆನ್ಷನ್ ಬೇರೆ ಇದೆ, ಅವರ ಉದ್ದೇಶ ಬೇರೆ ಇದೆ, ಅವ್ರು ಬೇರೆ ಯಾವುದೋ ಒಂದು ವಿಚಾರಗಳನ್ನು ತಲೆಯಲ್ಲಿ ಇಟ್ಕೊಂಡು ಬಂದಿದ್ದಾರೆ ಅಲ್ಲಿ ಅಂತ. ಆದರೆ ಇದ್ಯಾವುದಕ್ಕೂ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಸರ್ಕಾರ ಅವಕಾಶ ಮಾಡಿಕೊಡಬಾರ್ದು. ನೋಡಿ, ನಾಳೆ ದೇಶದಾದ್ಯಂತ ಹೋರಾಟಕ್ಕೆ ಅಭಿಜಿತ್ ದೀಪ್ಕೆ ಅವರು ಕರೆ ಕೊಟ್ಟಿದ್ದಾರಂತೆ.